ಎಲ್ಲರಿಗೂ ಡಿಫ್ರೆಂಟ್ ಆಗಿರೋವಂಥ ಸಲಾಡ್ ಟೇಸ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಕೆಲವರಿಗೆ ಸಲಾಡ್ ಮಾಡೋದಕ್ಕೆ ಎಂಥ ಪದಾರ್ಥನ ಬಳಸಬೇಕು, ಹೇಗೆ ಅದನ್ನು ಡೆಕೋರೇಟ್ ಮಾಡಬೇಕು ಅಂತ ಮಾತ್ರ ಗೊತ್ತಿರೋಲ್ಲ. ಆದರೆ ನಾನಿವತ್ತು ಆರೋಗ್ಯಕರ ಅಡುಗೆಯಲ್ಲಿ ಲೀಚಿ ಹಣ್ಣಿನ ಸಲಾಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಲೀಚಿ ಹಣ್ಣು ಹೇಗಿರುತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ. ಅದು ಹೇಗಿರುತ್ತೆ, ಅದರಿಂದ ನಾವು ಸಲಾಡ್ ಹೇಗೆ ಮಾಡ್ಬೋದು, ಇನ್ನು ಅದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಅಂತ ಅಡುಗೆ ಮಾಡ್ತಾನೆ ನಿಮ್ಗೆ ಹೇಳ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನಾವು ಲೀಚಿ ಹಣ್ಣಿನ ಸಲಾಡ್ಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ಲೀಚಿ ಹಣ್ಣು, ಕೆಂಪು ಎಲೆಕೋಸು, ಪರಂಗಿ ಹಣ್ಣು, ಜೇನುತುಪ್ಪ, ಚೆರ್ರಿ, ಮೆಣಸು ಪುಡಿ, ಬಾದಾಮಿ, ಪಿಸ್ತಾ. ಯಾವ ಹಣ್ಣು ಗೊತ್ತಾಯ್ತಾ? ಲೀಚಿ ಹಣ್ಣು. ಇವತ್ತು ನಾನು ಆರೋಗ್ಯಕರ ಅಡುಗೆಯಲ್ಲಿ ಲೀಚಿ ಹಣ್ಣಿನ ಸಲಾಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಲೀಚಿ ಹಣ್ಣಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಲಾಭ ಇದೆ ಅಂದ್ರೆ, ಹೃದಯಕ್ಕೆ ಸಂಬಂಧಿಸಿದಂತ ಯಾವುದೇ ತೊಂದರೆ ಇದ್ರೂ ಕೂಡ ಇದು ನಿವಾರಣೆ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇನ್ನು ಎಷ್ಟೋ ಲಾಭಗಳಿದೆ. ಅಡುಗೆ ಮಾಡ್ತಾ ಮಾಡ್ತಾ ಒಂದೊಂದಾಗಿ ಹೇಳ್ತೀನಿ. ಈಗ ರೆಡ್ ಕ್ಯಾಬೇಜ್ ತಗೊಂಡಿದ್ದೀನಿ, ಸಣ್ಣಗೆ ಹೆಚ್ಚಬೇಕು. ನೀವು ಮಾಮೂಲಿ ವೈಟ್ ಕ್ಯಾಬೇಜನ್ನ ನೋಡಿರ್ತೀರಾ, ಇದು ರೆಡ್ ಕ್ಯಾಬೇಜು. ಇದರಿಂದ ಸ್ಪೆಷಲ್ ಆಗಿ ಭಾತನ್ನ ಮಾಡ್ತಾರೆ. ಹಾಗೆ ಮದುವೆಗಳಲ್ಲೆಲ್ಲ ಡೆಕೋರೇಟ್ ಮಾಡ್ತಾರಲ್ಲ ವೆಜಿಟೇಬಲ್ನಿಂದ, ಆಗ್ಲೂ ಕೂಡ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ನೋಡಿ, ಈ ತರ ಒಂದು ಪ್ಲೇಟ್ಗೆ ಫಸ್ಟ್ ಇದನ್ನ ಹಾಕೊಂಡ್ಬಿಡಿ. ನೆಕ್ಸ್ಟ್ ಪಪ್ಪಾಯಿ, ಆಕ್ಚುಲಿ ಪಪ್ಪಾಯಿನ ನಾವು ಡೈಲಿ ಸೇವಿಸ್ಬೋದು. ಅದರಿಂದ ನಾವು ಹೆಂಗಾಗಿ ಕಾಣ್ತೀವಿ, ಬೇಗ ಕೆಲವ್ರಿಗೆಲ್ಲ ರಿಂಕಲ್ಸ್ ಎಲ್ಲ ಬಂದ್ಬಿಡುತ್ತೆ ಕಣ್ಣಿನ ಕೆಳಗೆಲ್ಲ, ಅದೆಲ್ಲ ನಿವಾರಣೆ ಆಗುತ್ತೆ. ನೆಕ್ಸ್ಟು ಚೆರ್ರಿ, ಈಗ ಬಾದಾಮ್, ಬಾದಾಮ್ ಅಥವಾ ಗೋಡಂಬಿ ಕೂಡ ಇಡ್ಬೋದು. ಸ್ವಲ್ಪ ಮೆಣಸಿನ ಪುಡಿ, ಮೇನ್ ಇದಕ್ಕೆ ಏನ್ ಬೇಕು, ಲೀಚಿ. ಈಗ ಜೇನುತುಪ್ಪ ಹಾಕ್ಬೇಕು. ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಕೋಸನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ತರ ಈ ಕೋಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುತ್ತೆ, ಹಾಗೆ ಆಂಟಿ ಆಕ್ಸಿಡೆಂಟ್ ಅದು ಕೂಡ ಹೆಚ್ಚಾಗಿರುತ್ತೆ. ಅದರಿಂದ ನಮ್ಮ ರಕ್ತಕ್ಕೆ ತುಂಬಾ ಒಳ್ಳೆಯದು. ನೋಡಿರಾ, ಆರೋಗ್ಯಕರ ಅಡುಗೆಯಲ್ಲಿ ಲೀಚಿ ಸಲಾಡ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಲೀಚಿ ಹಣ್ಣಿನ ಸಲಾಡ್ ಮಾಡುವ ವಿಧಾನ: ತಟ್ಟೆಯಲ್ಲಿ ಸಣ್ಣಗೆ ಹೆಚ್ಚಿದ ರೆಡ್ ಕ್ಯಾಬೇಜ್ ಅನ್ನು ಅಲಂಕರಿಸಿರಿ. ಜೊತೆಗೆ ಪಪಾಯ, ಚೆರ್ರಿ, ಬಾದಾಮಿ, ಮೆಣಸು ಪುಡಿ, ಲೀಚಿ ಹಣ್ಣು, ಜೇನುತುಪ್ಪವನ್ನು ಅಲಂಕರಿಸಿದಾಗ ಲೀಚಿ ಹಣ್ಣಿನ ಸಲಾಡ್ ತಿನ್ನಲು ರೆಡಿ.